ಈ ಮೊಟ್ಟೆ ಮತ್ತೆ ವೀರ್ಯಾಣು ಸೇರುವಂಥದ್ದು ಮತ್ತೆ ಒಂದು 3-4-5 ದಿನ ಬೆಳೆದು ಇಲ್ಲಿಗೆ ಬರುವಂಥದ್ದು ಅದನ್ನ ನಾವು ಹೊರಗೆ ಮಾಡ್ತೀವಿ. ನಾವು ಡೈರೆಕ್ಟ್ ಆಗಿ ಬೆಳೆದಿರುವಂತ 3 ದಿನ 5 ದಿನ ಬೆಳೆದಿರುವಂತ ಎಂಬ್ರಿಯೋನ ನಾವು ಇಲ್ಲಿ ಒಳಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಡ್ತೀವಿ. ಮತ್ತೆ ಇಲ್ಲಿ ಕೂತ್ಕೊಳ್ಳುವಂಥದ್ದು ಅದು ಎಂಬ್ರಿಯೋ ಮತ್ತೆ ಎಂಡೋಮೆಟ್ರಿಯಂ ಡೈಲಾಗ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಎಷ್ಟು ದಿನದ ಪ್ರೊಸೀಜರ್ ಆಗುತ್ತೆ ಮ್ಯಾಮ್? ಅದು ಒಂದು ಮಗುವನ್ನ ಪಡೆಯೋದಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ ಇದು ಆದ ನಂತರ ಇದರಲ್ಲಿ ನಮ್ಗೆ ಏನು ಗೊತ್ತಿರಲ್ಲ ಅಂದ್ರೆ ಆ ಎಂಬ್ರಿಯೋದು ಜೆನೆಟಿಕ್ ಕಾಂಪೋಸಿಷನ್. ಈಗ ನೀವೇ ನೋಡಿರ್ತೀರಾ, ಅಂದ್ರೆ ನ್ಯಾಚುರಲ್ ಆಗಿ ಮಕ್ಕಳಾದ್ರೂ ಕೂಡ 1.5 ಮಂತ್ಸ್ಗಾಗ್ಲಿ 2.5 ತಿಂಗಳಿಗಾಗ್ಲಿ 3 ತಿಂಗಳಿಗಾಗ್ಲಿ ಒಂದೊಂದ್ಸಲ ಹಾರ್ಟ್ ಬೀಟ್ ಬಂದಿತ್ತು, ಈಗಿಲ್ಲ ಹೊಟ್ಟೋಯ್ತು, ಅಥವಾ ಸಡನ್ ಆಗಿ ಅಬೋಷನ್ ಆಯ್ತು, ಅಥವಾ ಹಾರ್ಟ್ ಬೀಟೇ ಬರ್ಲಿಲ್ಲ. ಹಾಗೆ ಮೆನ್ಸ್ಟ್ರಲ್ ಅಬೋಷನ್ ಇಂದ ಹಿಡಿದು 3rd ಮಂತ್ 5th ಮಂತ್ ತನಕ ಅಬೋಷನ್ಸ್ ಇದ್ದೇ ಇರುತ್ತೆ. ಯಾಕಾಯ್ತಂದ್ರೆ ಮೋಸ್ಟ್ ಕಾಮನ್ಲಿ ಅದು ಜೆನೆಟಿಕ್ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇರುತ್ತೆ. ಸೊ ಅದು ಇರ್ಬೋದು ಒಂದು. ಎರಡನೇದು ಅದು ಯೂಟ್ರಸ್ ಕೂರ್ಸ್ಕೋತಾ ಇಲ್ಲ ಅಂದಾಗ್ಲೂ ಅದು ನೆಗೆಟಿವ್ ಆಗುತ್ತೆ, ಇಲ್ಲ ಮಿಸ್ಕ್ಯಾರೇಜಸ್ ಆಗುತ್ತೆ. ಸೊ ಅದು ಎರಡು ಒಂದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಆದ್ರೂ ಕೂಡ ಒಂದು 100ರಲ್ಲಿ ಶೇಕಡ 50-60 ಜನರಿಗೆ ಮಾತ್ರ 6 ತಿಂಗಳಲ್ಲಾಗುತ್ತೆ. ನಾವು 3 ಸಲ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಶೇಕಡ 100ರಲ್ಲಿ more than 80-90%ಗೆ ಮಕ್ಕಳಾಗತ್ತೆ. ಇನ್ನೊಂದು 10%ಗೆ ಏನೋ ತೊಂದರೆ ಇರುತ್ತೆ ಅವ್ರಿಗೆ. ನಮ್ಗೆ ಇದುವರೆಗೂ ಕಂಡು ಹಿಡಿಯಕ್ ಆಗದೆ ಇರುವಂತ ತೊಂದರೆ, ಯಾವುದೇ ಪರೀಕ್ಷೆಗಳು ಇಲ್ಲದೆ ಇರುವಂತ ತೊಂದರೆ, ನಾವ್ ಏನು ಮಾಡಿದ್ರು ಕೂಡ ಅವ್ರಿಗೆ ಮಕ್ಕಳಾಗದೆ ಇರುವಂತದ್ದು ಇರುತ್ತೆ. ಕೆಲವೊಮ್ಮೆ ಅವ್ರಿಗೆ ನಾವು ಬೇರೆ ಏನೇನು ಅಡ್ವೈಸ್ ಮಾಡಿ ಮಾಡುವಂಥದ್ದು. ಈಗ 90% ಬಂದ ಎಲ್ಲರಿಗೂ ಕೂಡ ಅಲ್ಲಿ ರಿಸಲ್ಟ್ಸ್. ಹೌದೌದು, ಒಂದ್ಸಲ ಇಲ್ಲಾಂದ್ರೆ ನಾನು ಹೇಳಿದ್ರು ಕ್ಯೂಮುಲೇಟಿವ್ ಸಕ್ಸಸ್ ಒಂದು 2-3 ಸಲ ಟ್ರಾನ್ಸ್ಫರ್ ಮಾಡಿದಾಗ ಅಷ್ಟು ಪರಿಪೂರ್ಣ ಅವ್ರನ್ನ ಚೆಕ್ ಮಾಡ್ಬೇಕಾಗತ್ತೆ. ಎಲ್ಲಿ ಮಿಸ್ ಅವರು ವೀರ್ಯದ ಕ್ವಾಲಿಟಿ. ನಾವು ಒಂದು ಫೇಲ್ ಆದ್ಮೇಲೆ ಬೇರೆ ಬೇರೆ ಇನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಅಷ್ಟು ಅವ್ರಿಗೆ ಹಣ ಖರ್ಚು ಮಾಡಿಸೋದಾಗ್ಲಿ ಇಂಡಿಕೇಶನ್ ಇಲ್ಲ ನಮ್ಗೆ. ಹೇಗೆ ಯಾವ್ದಕ್ಕೆ ಏನು ಇಂಡಿಕೇಶನ್ ಇದೆ ಅದ್ರ ಪ್ರಕಾರ ಮಾಡ್ಬೇಕಾಗತ್ತೆ. ಮತ್ತೆ ಅದು ಫೇಲ್ ಆದ್ರೆ PGS ಅಂತ ಮಾಡ್ಬೋದು. ಮಗುವನ್ನ ಬಯಾಪ್ಸಿ ಮಾಡಿ ಚೆನ್ನಾಗಿರುವಂತ ಮಗುವನ್ನ ಹಾಕ್ಬೋದು. ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅರೇ ಅಂತ ಮಾಡ್ತಾರೆ. ಅಂದ್ರೆ ಎಂಡೋಮೆಟ್ರಿಯಂ ಯಾವತ್ತು ಕೂರ್ಸ್ಕೊಳ್ಳುತ್ತೆ ಅವತ್ತು ಹಾಕೋದು ಕರೆಕ್ಟ್ ಇದೆಯಾ ಅಥವಾ ಬೇಗ ಹಾಕ್ಬೇಕಾ ಲೇಟಾಗಿ ಹಾಕ್ಬೇಕಾ ಅಂತ ಒಂದು ಟೆಸ್ಟ್ ಇರುತ್ತೆ, ಅದನ್ನ ಮಾಡಿಸ್ಬೋದು. ಅದು ಆಮೇಲೆ ಅದು ಫೇಲ್ ಆದ್ಮೇಲೆ ಮಾಡಿಸ್ತೀವಿ, ಮೊದ್ಲಿಗೆ ಎಲ್ರಿಗೂ ಮಾಡಿಸಲ್ಲ. ಓಕೆ, ನಾರ್ಮಲ್ ಸಹಜ ಹೆರಿಗೆಯಲ್ಲಿ ಇರುವಂತಹ ಒಂದು ಪ್ರೆಗ್ನೆಂಟ್ ಇರುವಂತ ಒಂದು ಕೇರ್ ಏನಿರುತ್ತೆ, ಪ್ರತಿ ತಿಂಗಳು ಏನ್ ಚೆಕಪ್ ಬರುತ್ತೆ, ಇಲ್ಲೂ ಕೂಡ ಅಷ್ಟೇ ರೂಟೀನ್. ಒಂದು ಸಲ ಹಾಕಿದ ನಂತರ ಒಂದು ನೆಕ್ಸ್ಟ್ ಅಲ್ಲಿ ಕೂಡ ಇರುತ್ತಲ್ಲ ರೆಗ್ಯುಲರ್ ಚೆಕಪ್. ಅದು ಒಂದು ಸಲ ಅವ್ರಿಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆಯ್ತಾದ್ಮೇಲೆ ನಾವು ರಕ್ತದಲ್ಲಿ ಒಂದು ಹಾರ್ಮೋನ್ ಲೆವೆಲ್ ನೋಡ್ಕೊಂಡು ನಂತರ ಸ್ಕ್ಯಾನಿಂಗ್ ಮೂಲಕ ಫಾಲೋ ಅಪ್ ಮಾಡ್ತೀವಿ. ಸ್ಕ್ಯಾನಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿತ್ತಂದ್ರೆ ರೆಗ್ಯುಲರ್ ಪ್ರೆಗ್ನೆನ್ಸಿ ತರಾನೇ, ಬಟ್ ಸ್ವಲ್ಪ ನಾವು ಹತ್ತಿರದಿಂದ ನೋಡ್ತೀವಿ. ಫಸ್ಟ್ ಒಂದು 3-4 ತಿಂಗಳು ಹಾರ್ಮೋನ್ಸ್ ಎಲ್ಲ ಚೇಂಜ್ ಮಾಡಿ ನಾವು ರೆಗ್ಯುಲರ್ ಪ್ರೆಗ್ನೆನ್ಸಿಯಲ್ಲಿ ಏನು ಐರನ್ ಕ್ಯಾಲ್ಸಿಯಂ ಬಿ ಕಾಂಪ್ಲೆಕ್ಸ್ ಏನು ಕೊಡ್ತೀವಿ ಅದೇ ತರ ನಾವು ಮಾಡ್ಕೊಂಡು ಹೋಗ್ತೀವಿ. ಕೆಲವೊಮ್ಮೆ ಬ್ಲೀಡಿಂಗ್ ಆಗುತ್ತೆ, ಕೆಲವೊಮ್ಮೆ ಅಬೋಷನ್ಸ್ ಆಗುತ್ತೆ, ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಮತ್ತೆ ಈಗ ಇದಕ್ಕೆ ಏನ್ ಮಾಡ್ತಾರೆ, ತುಂಬಾ ವರ್ಷ ವೇಟ್ ಮಾಡಿ ಏಜ್ ಆದ್ಮೇಲೆ ಬರುವಾಗ ಸ್ಟ್ರೆಸ್ ತಗೊಂಡ್ ಬರುವಾಗ ಅವ್ರಿಗೆ ಬರುವಾಗ್ಲೇನೆ ಅವ್ರಿಗೆ ಹೈಪರ್ ಟೆನ್ಷನ್ ಇರುತ್ತೆ, ಡಯಾಬಿಟಿಸ್ ಇರುತ್ತೆ, ಥೈರಾಯ್ಡ್ ಏನೋ ಅವ್ರಿಗೆ ತೊಂದರೆಗಳಿರುತ್ತೆ, ಇಮ್ಯುನೊಲಾಜಿಕಲ್ ಪ್ರಾಬ್ಲಮ್, ಅದನ್ನೆಲ್ಲ ನಾವು ನೋಡ್ಕೊಂಡು ಮ್ಯಾನೇಜ್ ಮಾಡ್ಬೇಕಾದ್ರೆ ಸ್ವಲ್ಪ ಹೈ ರಿಸ್ಕ್ ಬರ್ತಾರೆ ಇವರು. ಪ್ರೆಷಿಯಸ್ ಪ್ರೆಗ್ನೆನ್ಸಿ ಪ್ಲಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ನಾವು ಅವ್ರನ್ನ ಹೇಗೆ ನಾವು ಮಾಡ್ತೀವಿ, ಅವ್ರಿಗೆ ಹೆಚ್ಚು ಒತ್ತಡ ಕೊಡದೇನೆ ಅದನ್ನ ನಾವು ನಾರ್ಮಲ್ ಆಗಿ ಹೇಗೆ ತಗೊಂಡು ಹೋಗ್ತೀವಿ ಎಕ್ಸ್ಟ್ರಾ ಕೇರ್ ಅಲ್ಲಿ, ಅದ್ರ ಮೇಲೆ ಅವ್ರಿಗೆ ಏನು ಗೊತ್ತಾಗಲ್ಲ ಏನಾಯ್ತು ಟ್ರೀಟ್ಮೆಂಟ್ ಇಂದನ ಏನು ಅಂತ. ಯೂಶಲಿ ಇಲ್ಲಿಗೆ ಬರೋರಿಗೆ ಎಲ್ಲರೂ ನಾರ್ಮಲ್ ಪ್ರೆಗ್ನೆನ್ಸಿ ತರಾನೇ ಅನ್ಸುತ್ತೆ ಅವರಿಗೆ. ಈ ಹೆರಿಗೆ ಎಲ್ಲ ಆ ಟೈಮ್ ಯಾವ ತರ ಇರುತ್ತೆ? ಹೆರಿಗೆಯಲ್ಲೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ. ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಹೇಗಿರುತ್ತೋ ನಾವು ಅದೇ ಇಂಡಿಕೇಶನ್ ಪ್ರಕಾರನೇ ಮಾಡ್ತೀವಿ. ಬಟ್ ಒಮ್ಮೊಮ್ಮೆ ಏನಾಗುತ್ತೆ, ನಾನು ಆಗ್ಲೇ ಹೇಳ್ದಾಗೆ ಇವರು ತುಂಬಾ ಏಜ್ ಜಾಸ್ತಿ 35 ಆದ್ಮೇಲೆ ಬರುವಂತವ್ರೆ ಹೆಚ್ಚು, ಅವರಿಗೆ ಡೆಲಿವರಿ ಟೈಮಲ್ಲಾಗಲಿ ಅಥವಾ ಪ್ರೆಗ್ನೆನ್ಸಿ ಟೈಮ್ ಕಾಂಪ್ಲಿಕೇಶನ್ಸ್ ಇಂದ ಹೆಚ್ಚು ಸಿಸೇರಿಯನ್ಗೆ ಹೋಗುವಂತ ಚಾನ್ಸ್ ಇರುತ್ತೆ. ಸೊ ಸಿಸೇರಿಯನ್ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಸಜೆಸ್ಟ್ ಅದನ್ನ ನಾವು ಕಮೆಂಟ್ ಮಾಡಬಾರ್ದು, ಅದು ಅವ್ರ ಇಷ್ಟ. ಅದನ್ನ ಅಲ್ಲ ಮ್ಯಾಮ್, ಇಲ್ಲೂ ಕೂಡ ಒಂದು ನಾರ್ಮಲ್ ಸಹಜವಾದ ಹೆರಿಗೆ ಆಗುತ್ತೆ ಅಲ್ಲ? ಹೌದು, ಎಷ್ಟು ಸುಮಾರು ಜನಕ್ಕೆ ಅದಾಗಿನ ನ್ಯಾಚುರಲ್ ಪೇನ್ ಬಂದು ನಾವು ಕೊನೆ ತನಕ ಬಿಡ್ತೀವಿ, ಏನೂ ತೊಂದರೆ ಇಲ್ಲ ಅಂತಂದ್ರೆ ನ್ಯಾಚುರಲ್ ಆಗಿ ಪೇನ್ ಬಂದು ಮಾಡ್ಲಿಕ್ಕೆ. ಬಟ್ IVF ಅಲ್ಲೂ ಕೂಡ ಸಹಜವಾದ ಹೆರಿಗೆಯನ್ನ ಕೂಡ IVF ಆಗ್ಲಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ಳೋ ನಂತರ ಅದು ನಾರ್ಮಲ್ 3 ತಿಂಗಳ ತನಕ ನಾವು ಹಾರ್ಮೋನ್ಸ್ ಕೊಟ್ಟಿರ್ತೀವಿ. ಆಮೇಲೆ ನಾರ್ಮಲ್ ಪ್ರೆಗ್ನೆನ್ಸಿ ತರಾನೇ ಅದೇ ಕಂಟಿನ್ಯೂ ಆಗುತ್ತೆ. ಅನ್ಲೆಸ್ ಅವ್ರಿಗೆ ಯಾವ್ದಾದ್ರು ಬೇರೆ ತೊಂದರೆ ಇತ್ತು ಅಂದ್ರೆ ಮಾತ್ರ ಅದು ನಾನು ಆಗ್ಲೇ ಹೇಳಿದ್ನಲ್ಲ ಪ್ರೆಷಿಯಸ್ ಅಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗುತ್ತೆ. ಎಸ್ ಮ್ಯಾಮ್. ಇದರ ನಂತರ ಕೂಡ ಅವ್ರಿಗೆ ನೆಕ್ಸ್ಟ್ 2ನೇ ಬೇಬಿ ಬೇಕು ಅಂತಂದ್ರೆ ಅವಾಗ ಏನು ಇರುತ್ತೆ? ಅವಾಗ್ಲೂ ಕೂಡ ಇದೇ ತರನೇ ಮೊರೆ ಹೋಗ್ಬೇಕು? ಕೆಲವೊಮ್ಮೆ ನನ್ಗೆ ನಮ್ಮ ಹತ್ರ ಬರುವಂತ ಪೇಷಂಟ್ಸ್ಗೆ ಅಂದ್ರೆ 2 ಕಡೆ ಟ್ಯೂಬಲ್ ಬ್ಲಾಕ್ ಅಥವಾ ಸಿವಿಯರ್ ಮೇಲ್ ಇನ್ಫರ್ಟಿಲಿಟಿ ಅಂತೀವಿ, ಅಂದ್ರೆ ತುಂಬಾ ಅತಿ ಕಡಿಮೆ ಇರುವಂತ ಅಂತವ್ರಿಗೆ ಆಗುವಂತದ್ ಕಷ್ಟ.
ಬೇರೆ ಸಣ್ಣ ಪುಟ್ಟ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, PCO ಇರ್ಬೋದು, ಸ್ಟ್ರೆಸ್ ಇಂದ ಆಗದೆ ಇರ್ಬೋದು, ಇನ್ ಅನ್ಎಕ್ಸ್ಪ್ಲೇನ್ ಅವ್ರಿಗೆ ಒಂದು IVF ನಂತರ 2ನೇದು 3ನೇದು ಮಗು ನ್ಯಾಚುರಲ್ ಆಗಿರುತ್ತೆ. ಅಂದ್ರೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಬೇಕಾಗಿರಲ್ಲ. ಕೆಲವ್ರಿಗೆ ಮಾತ್ರ ನಾನು ಆಗ್ಲೇ ಹೇಳಿದ್ನಲ್ಲ, ಸಿವಿಯರ್ PCO ಇರ್ಬೋದು, ಎಂಡೋಮೆಟ್ರಿಯೋಸಿಸ್, 2 ಕಡೆ ಬ್ಲಾಕ್ ಟ್ಯೂಬ್, ಮೇಲ್ ತುಂಬಾ ವೀರ್ಯಾಣು ತುಂಬಾ ಕಡಿಮೆ ಇರೋರಿಗೆ ಸೆಕೆಂಡ್ ಟೈಮ್ ಬೇಕಂದ್ರೆ ಮತ್ತೆ IVF ಬೇಕಾಗುತ್ತೆ ಅಥವಾ IUI ಬೇಕಾಗುತ್ತೆ ಅಥವಾ ಟ್ರೀಟ್ಮೆಂಟ್ ಏನಾದ್ರೂ ಬೇಕಾಗುತ್ತೆ. ಮ್ಯಾಮ್ ನಾನು ತುಂಬಾ ಕಡೆ ಗಮನಿಸಿದಾಗ ಒಂದು ಮಗು ಸಿಕ್ಕಿದ್ರೆ ಸಾಕು ಅದು ವರ ಅಂದವ್ರಿಗೆ ನಾನು ಬಹುತೇಕ ಈ ತರ ಟ್ರೀಟ್ಮೆಂಟ್ ಅಲ್ಲಿ ನೋಡಿದ್ರೆ ಅವಳಿ ಜೋಳಿ ಮಗು ಆಗುವಂತದ್ದು, ಅವ್ರು ಬಯಸಿದ ಮಗು ಆಗುವಂತದ್ದು, ಇದನ್ನೆಲ್ಲ ಗಮನಿಸಿರ್ತೇನೆ. ಹೌದು, ಏನಾಗುತ್ತೆ ನಾವು ಅಂಡಾಣು ಉತ್ಪತ್ತಿ ಆಗ್ತಾ ಇಲ್ಲ ಅಂತ ನಾವು ಒಂದು ಟ್ರೀಟ್ಮೆಂಟ್ ಕೊಡುವಾಗ ಅದು ಒಂದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಒಬ್ಬೊಬ್ಬರಿಗೆ ಒಂದೇ ಬರ್ಬೋದು, ಇಬ್ಬರಿಗೆ 2 ಬರ್ಬೋದು, ಒಂದೊಂದ್ಸಲ 3 ಬರ್ಬೋದು. ನಾವು ಓವ್ಯುಲೇಷನ್ ಇಂಡಕ್ಷನ್ ಮಾಡುವಾಗ ಒಂದೇ ಮೊಟ್ಟೆ ಬರ್ಬೋದು, 2, 3 ಬರ್ಬೋದು, 4, 5 ಬರ್ಬೋದು. ನಾವು ನ್ಯಾಚುರಲ್ ಟ್ರೈ ಮಾಡುವಾಗ ನಾವು 3ಕ್ಕೆ ನಾವು ಕಟ್ ಮಾಡಿ 3 ಒಳಗಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಒಮ್ಮೊಮ್ಮೆ 2 ಫರ್ಟಿಲೈಸ್ ಆಗಿ 2 ನ್ಯಾಚುರಲ್ ಆಗಿ ಆಗ್ಬೋದು. IUI ಮಾಡುವಾಗ್ಲೂ ಆಗ್ಬೋದು. IVF ಮಾಡುವಾಗ ನಮ್ಮ ಕೈಯಲ್ಲಿ ಇರುತ್ತೆ ಎಷ್ಟು ಮಗು ಹಾಕ್ಬೋದು ಅಂತ. ಈಗ ನಾನು ಹೇಳ್ತೀನಿ ಅವ್ರಿಗೆ, 1 ಮಗು ಹಾಕಿದ್ರೆ ಒಂದು 30% ಸಕ್ಸಸ್, 2 ಮಗು ಹಾಕಿದ್ರೆ 50+ ಸಕ್ಸಸ್ ಇರುತ್ತೆ. ಅವ್ರು 2 ಹಾಕಿ ಒಂದಿಲ್ಲ ಅಂದ್ರೆ 1 ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಎಷ್ಟೇ ಎಕ್ಸ್ಪ್ಲೇನ್ ಟ್ವಿನ್ಸ್ ಸಾಧ್ಯತೆ ಇರುತ್ತೆ, ಟ್ವಿನ್ಸ್ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಪ್ರೆಗ್ನೆನ್ಸಿ ರಿಸ್ಕ್ ಇರುತ್ತೆ ಅಂತ ನಾವು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲ 2 ಹಾಕಿ ಅನ್ನೋರು ಇರ್ತಾರೆ. ಸೊ ಆದ್ರಿಂದ ಬಯಸಿನೂ ಕೂಡ ಅವರು ಅದ್ 2 ಹಾಕಿ ಅಂದಾಗ ಅವ್ರಿಗೆ ಒಂದಿಲ್ಲ ಅಂದ್ರೆ 1 ಆಗ್ಲಿ ಅನ್ನೋ ತರ. ಯಾಕಂದ್ರೆ ಪಾಪ ಎಲ್ಲ ನಮ್ಗೆ ಏನಂತಾರೆ ಬೇರೆ ದೇಶಗಳ ತರ ಇನ್ಶೂರೆನ್ಸ್ ಕವರೇಜ್ ಆಗಲ್ಲ, ಎಲ್ಲರೂ ಅವರೇ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಬೇರೆ ಹೊರ ದೇಶಗಳಲ್ಲಾದ್ರೆ ಒಂದೇ ಎಂಬ್ರಿಯೋ ಹಾಕ್ತಾರೆ, ಎಷ್ಟೊಂದ್ ಕಡೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಅವ್ರಿಗೆ. ಸೊ ಇಲ್ಲಿ ಇನ್ಶೂರೆನ್ಸ್ ಒಂದೇ ಸಲ ಅವ್ರಿಗೆ ಹೈ ಸಕ್ಸಸ್ ರೇಟ್ ಬೇಕಾಗಿರುತ್ತೆ. ಒಂದಿಲ್ಲ ಅಂದ್ರೆ 2 ಆಗ್ಲಿ 2 ಹಾಕಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರ ಅನುಮತಿ ಪಡೆದ ನಂತರನೇ ನಾವು 1 ಹಾಕ್ತಿವಿ ಅಥವಾ 2 ಹಾಕ್ತಿವಿ. 2 ಹಾಕಿದಾಗ ಟ್ವಿನ್ಸ್ ಆಗೋ ಸಾಧ್ಯತೆ ಇರುತ್ತೆ, ಆಗದೆ ಇರುವಂತ ಸಾಧ್ಯತೆ ಇರುತ್ತೆ. ಸೊ ಬಹುತೇಕರ್ ನಾವು ನೋಡಿದಾಗೆ ಬಟ್ ಅವ್ರಿಗೆ ಹಾಗೇನೆ ನಾವು ಕಾಂಪ್ಲಿಕೇಶನ್ಸ್ ಅಥವಾ ರಿಸ್ಕ್ ಅಂತ ನೋಡಿದಾಗ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಹೋಗ್ತಾರೆ ಟ್ವಿನ್ಸ್ ಆದ್ರೆ. ಎಸ್ ಮ್ಯಾಮ್, ಈಗ ನೆಕ್ಸ್ಟ್ ನಾವು ಬರೋದಾದ್ರೆ ನೆಕ್ಸ್ಟ್ ವಿಚಾರ ಹೆಣ್ಮಕ್ಳ ಪೂಬರ್ಟಿ ಲೆವೆಲ್ಗೆ. ಮೊದಲು ಮ್ಯಾಮ್ ಬಹುತೇಕ ಒಂದು 14 ವರ್ಷಕ್ಕೆ ಸಹಜವಾಗಿ ಆಗ್ತಾ ಇದ್ದಂತಹ ಈ ಋತುಕ್ರಿಯೆ ಏನಿದೆ, ಇತ್ತೀಚೆಗೆ 8-9 ವಯಸ್ಸಿನ ಮಕ್ಕಳಲ್ಲಿ ಆಗ್ತಿರೋದು ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಯಾಕೆ ಈಗ ಆಗ್ತಾ ಇದೆ? ಅವ್ರೇನ್ ಫುಡ್ ಸ್ಟೈಲ್ ಈ ಜನರೇಷನ್ ಯಾಕೆ ಮ್ಯಾಮ್ 8-9ಕ್ಕೆಲ್ಲ ಒಂದು ಋತುಮತಿ ಆಗ್ತಾ ಇದಾರೆ ಹೆಣ್ಮಕ್ಳು? ಈಗಿನ ಜನರೇಷನ್ ಅಂದ್ರೆ ನಾವು ಮೊದಲು ಇದ್ದಂತ ಆಹಾರ ಪದ್ಧತಿಗೂ ಆಗ್ಲೇ ಹೇಳ್ದಾಗ ಈಗ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಮೊದಲು ಇದ್ದಂತ ಹೆಣ್ಣು ಮಕ್ಕಳೇ ಆಗ್ಲಿ ಗಂಡು ಮಕ್ಕಳೇ ಆಗ್ಲಿ ಒಂದು ಕೆಲಸ ಮಾಡುವಂತ ರೀತಿಗೂ ಇವಾಗ್ಲದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಅದು ಎಲ್ಲಾನು ಯೋಚನೆ ಮಾಡ್ಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದ್ ಸಣ್ಣ ಮಕ್ಕಳು 5-6 ವರ್ಷದ ನಂತರನು ಸ್ವಲ್ಪ ಸಣ್ಣ ಪುಟ್ಟ ಮನೆ ಕೆಲಸ ಆಗ್ಲಿ, ಅವ್ರ ತೋಟದ ಕೆಲಸ ಆಗ್ಲಿ, ಗದ್ದೆ ಕೆಲಸ ಆಗ್ಲಿ, ಸ್ಕೂಲಿಂದ ಬಂದ ತಕ್ಷಣ ಮಾಡುವಂತ ಜವಾಬ್ದಾರಿ ಇರ್ತಾ ಇತ್ತು. ಸೊ ಅವ್ರಿಗೆ ಆಕ್ಟಿವಿಟಿ ನಾನೇನ್ ಹೇಳ್ತೀನಿ ಅಂದ್ರೆ ಮತ್ತೆ ಹೊರಗಡೆ ಆಟ ಆಡುವಂತ ಒಂದು ಇದಿತ್ತು ಮಕ್ಕಳಲ್ಲಿ, ಫಿಸಿಕಲ್ ಆಕ್ಟಿವಿಟಿ. ಈಗಿನ ಮಕ್ಕಳು ಫೋನ್ ಇಟ್ಕೊಂಡು, ನಮ್ಮ ಮಕ್ಕಳೇ ಸೆಕೆಂಡ್ ಬೇಬಿ 3rd ಬೇಬಿ ಬಂದಾಗ ಅವ್ರ ಮಕ್ಕಳ ಕೈಲಿ ಫೋನ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಅಳ್ತಾರೆ, ಇಲ್ಲ ಬಿಡಲ್ಲ, 2 ವರ್ಷ ಇರ್ಲಿ 3 ವರ್ಷ ಇರ್ಲಿ 1 ವರ್ಷ ಮಗು ಇರ್ಲಿ ಫೋನ್ ಕೊಟ್ಟು ಕೂರ್ಸಿರ್ತಾರೆ ಕನ್ಸಲ್ಟೇಷನ್ ಹೊರಗಡೆ. ಹೌದು. ಸೊ ಅವ್ರಿಗೆ ನಾವು ಊಟ ಮಾಡಿಸ್ಬೇಕಾದ್ರೆ ಫೋನ್ ಕೊಡ್ತೀವಿ, ಸುಮ್ಮನಿರ್ಸ್ಬೇಕಾದ್ರೆ ಫೋನ್ ಕೊಡ್ತೀವಿ, ಮಲಗಿಸ್ಬೇಕಂದ್ರೆ ಫೋನ್ ಕೊಡ್ತೀವಿ. ಈಗ ಯಾವ ಆಕ್ಟಿವಿಟಿ ಇದೆ? ಅವ್ರು ಸುಸ್ತಾಗಿ ಮಲ್ಗುವಂತದ್ ನೋಡ್ತಾ ಇಲ್ಲ ನೀವು. ಹೌದು. ಮತ್ತೆ ಊಟ ಹೇಗಿರ್ತಾ ಇತ್ತು? ಯಾರನ್ನು ಇಷ್ಟೊಂದು ಕನ್ಸರ್ನ್ಡ್ ಆಗಿ ಮಕ್ಕಳನ್ನ ನೋಡ್ಕೋತಾ ಇರ್ಲಿಲ್ಲ ನಾವು ನೋಡಿದಾಗೆ. ಅವ್ರ ಪಾಡಿಗೆ ಅವ್ರು 1-2 ವರ್ಷಕ್ಕೆ ಒಂದೊಂದು ಮಗು ಆಗ್ತಾ ಇತ್ತು, ಅಕ್ಕ ತಂಗಿ ಅಣ್ಣ ತಮ್ಮಂದಿರ್ ಮಕ್ಳು ಇರ್ತಾ ಇದ್ರು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಬಡಿಸುವಂತ ಪದ್ಧತಿ ಇತ್ತು 2 ವರ್ಷದಿಂದಾನೆ. ಅವ್ರಿಗೆ ಎಷ್ಟಾಗುತ್ತೆ ಅವ್ರು ತಿನ್ನುವಂಥದ್ದು. ಆವಾಗ ಮಿಸ್ ಮಾಡಿದ್ರೆ ಅವ್ರಿಗೆ ಮತ್ತೆ ಊಟ ಸಿಗುವಂಥದ್ದು ಅಥವಾ ಏನಾದ್ರು ತಿನ್ಲಿಕ್ಕೆ ಸಿಗುವಂಥದ್ದು ಬಹಳ ಕಷ್ಟ ಇತ್ತು. ಈಗ ನೀವು ಅದು ತಿಂದಿಲ್ಲ ಅಂದ್ರೆ ಒಂದು ಸ್ವಿಗ್ಗಿಯಲ್ಲಾಗ್ಲಿ ಝೊಮ್ಯಾಟೋಲಾಗ್ಲಿ ಏನ್ ಬೇಕಾದ್ರೂ ಆರ್ಡರ್ ಮಾಡಿ ಕೊಡ್ಬೋದು. ನಿಮ್ ಮನೆ ಊಟ ಇಷ್ಟ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಊಟ ರೆಡಿ ಇರುತ್ತೆ. ಸೊ ನಿಮ್ 24 hours ಊಟ ಕೊಡುವಂತ ಪದ್ಧತಿ ಇದೆ. ಮತ್ತೆ ಬಾಡಿಯಲ್ಲಿ ಫ್ಯಾಟ್ ಲೆವೆಲ್ ಆಗ್ಲಿ ಅಥವಾ ಮೆಚುರಿಟಿ ಲೆವೆಲ್ ಆಗ್ಲಿ, ಮತ್ತೆ ನಾನು ಆಗ್ಲೇ ಹೇಳ್ದಾಗೆ ಕಲುಷಿತ ಆಹಾರ, ಕಲುಷಿತ ನೀರು, ಕಲುಷಿತ ಗಾಳಿಯಿಂದ ಯಾವ್ಯಾವ್ದ್ರಿಂದ ಅಫೆಕ್ಟ್ ಆಗ್ತಾ ಇದೆ ಅಂತ ಈಗಲೇ ಹೇಳಲಿಕ್ಕೆ ಬಹಳ ಕಷ್ಟ ಆಗಿದೆ. ಇದೆಲ್ಲ ಚೇಂಜ್ ಆಗಿದೆ ಈಗ. ಆದ್ರಿಂದ ಹೆಚ್ಚು ಮಕ್ಕಳು 8-9 ವರ್ಷ 10 ವರ್ಷಕ್ಕೆ ಈಗಲೂ ಕೂಡ ಸಿಟಿಯಲ್ಲೇನೆ ಸ್ವಲ್ಪ ಇದು ಹೆಚ್ಚು ಪ್ರಮಾಣದಲ್ಲಿ ಇದೆ ಅಂತ ನೋಡ್ತಾ ಇರುವಂತದ್ದು. ಬಟ್ ಹಳ್ಳಿಗಳಲ್ಲಿ ಈಗ ಎಲ್ಲಿ ಮಕ್ಕಳು ಉಳಿದಿದ್ದಾರೆ, ಹಳ್ಳಿಯವರೆಲ್ಲರೂ ಬಂದು ಇಲ್ಲಿ ಸ್ವಿಗ್ಗಿಯಲ್ಲಾದ್ರೂ ಸೇರ್ಕೊಳ್ತಾರೆ, KFCಗಾದ್ರೂ ಸೇರ್ಕೊಳ್ತಾರೆ ಹೊರತು ಈಗ ತೋಟದಲ್ಲಿ ಕೆಲಸ ಮಾಡೋರು ಕಡಿಮೆ ಆಗಿದ್ದಾರೆ, ಹೊರಗಡೆ ಆಟ ಆಡೋರು ಕಡಿಮೆ ಆಗಿದ್ದಾರೆ. ನ್ಯಾಚುರಲ್ ಪದ್ಧತಿಯಲ್ಲಿ ಬದುಕುವಂಥದ್ದು, ನ್ಯಾಚುರಲ್ ಜೀವ ಶೈಲಿನೇ
ಬದಲಾಗಿದೆ. ಸೊ ಆದ್ರಿಂದ ಇದೆಲ್ಲಾನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಬೇಗ ಪ್ಯೂಬರ್ಟಿನೂ ಆಗುತ್ತೆ, ಇನ್ಫರ್ಟಿಲಿಟಿನೂ ಜಾಸ್ತಿ ಇದೆ, ಕ್ಯಾನ್ಸರ್ ರೇಟ್ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ. ಮ್ಯಾಮ್, ಈ ಹೆಣ್ಮಕ್ಳು ತಾಯಂದ್ರು, ಪುಟ್ಟ ಮಕ್ಳ ತಾಯಂದ್ರು ಏನು ಒಂದು ಕೇರ್ ತಗೋಬಹುದು? ನನ್ ಮಗಳು ಬೇಗ ಮೆಚೂರ್ಡ್ ಆಗೋದ್ ಬೇಡ ಅಂತ ಅನ್ಸಿದ್ರೆ ಅವ್ರಿಗೇನ್ ಸಲಹೆ ಕೊಡ್ತೀರಾ? ಸ್ವಲ್ಪ 1-2 ವರ್ಷ ತಡೆದು ತನ್ನ ಮಗು ಮೆಚೂರಿಟಿ ಆಗ್ಲಿ ಅನ್ನೋದಾದ್ರೆ ಏನ್ ಸಲಹೆ? ನಾನು ಆಗ್ಲೇ ಹೇಳ್ದಾಗ್ಲೇ, ಒಂದು, ಮಕ್ಕಳಿಗೆ ಒತ್ತಡ ಕೊಡಬಾರ್ದು. ಎರಡನೇದು, ಇದೆಲ್ಲ ಎಕ್ಸ್ಪೋಜರ್ಸ್, ಫೋನ್ ಆಗಲಿ, ಊಟ ಆಗಲಿ, ಸ್ನ್ಯಾಕ್ಸ್ ಆಗಲಿ, ಅದನ್ನು ಕಡಿಮೆ ಮಾಡಬೇಕು. ಚಾಕ್ಲೇಟ್, ಚಿಪ್ಸ್, ಚಾಕ್ಲೇಟ್ ಮೇನ್ ಕಲ್ಪ್ರಿಟ್ಸ್. ಈಗೆಲ್ಲ ಪ್ಯಾಕ್ಡ್ ಚಿಪ್ಸ್, ಕುರ್ಕುರೆ ಏನೇನ್ ಬಂದಿದೆ ಅದು, ಮತ್ತೆ ಅದನ್ನ ಅತಿ ಹೆಚ್ಚಾಗಿ ತಗೊಳ್ಳೋದ್ರಿಂದ ಅದನ್ನ ಸ್ಟಾಪ್ ಮಾಡಿಸ್ಬೇಕು ಆದಷ್ಟು. ಮತ್ತೆ ಒಂದು ಬಾಡಿಯಲ್ಲಿ ಒಂದು ಲೆವೆಲ್ ಅಲ್ಲಿ ಒಂದು ವೆಯ್ಟ್ ಮತ್ತೆ ಫ್ಯಾಟ್ ಅನ್ನುವಂಥದ್ದು ಒಂದು ಲೆವೆಲ್ ಹೋದಾಗ ಅದು ಪ್ಯೂಬರ್ಟಿಗೆ ಕನ್ವರ್ಟ್ ಆಗುತ್ತೆ. ನಾವೀಗ ನೋಡ್ತಾ ಇದೀವಿ, ಎಲ್ಲರೂ ಮಕ್ಕಳು ಸ್ವಲ್ಪ ದಪ್ಪ ಆಗ್ತಾ ಇದಾರೆ. ಹೌದು ಮ್ಯಾಮ್, ವಯಸ್ಸಿಗೆ ಮೀರಿ ದಪ್ಪ ಆಗ್ತಾ ಇದೆ. ಮತ್ತೆ ಈಗ ಚಿಕನ್ ತಿನ್ನುವಂತ ಪದ್ಧತಿ ಜಾಸ್ತಿ ಆಗಿದೆ. ಏನಾಗ್ತಾ ಇದೆ, ಮೊದ್ಲಾದ್ರೆ ಅಲ್ಲಿ ಮನೆ ಹತ್ರ ಬೆಳೀತಾ ಇದ್ರು, ಅದು ಸೇವಿಸಿದ್ರೆ ಏನ್ ತೊಂದರೆ ಇರ್ತಾ ಇರ್ಲಿಲ್ಲ. ಈಗ ಏನಾಗ್ತಾ ಇದೆ, ಎಲ್ಲರಿಗೂ ಚಿಕನ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ 3-4 ತಿಂಗಳು ತಗೊಂಡು ಬೆಳೆಯುವಂತ ಚಿಕನ್ ಈಗ ಒಂದ್ ತಿಂಗಳು 1.5 ತಿಂಗಳಲ್ಲೇನೆ ಗ್ರೋ ಮಾಡಿಸ್ತಾರೆ. ಹೇಗ್ ಗ್ರೋ ಮಾಡಿಸ್ತಾರೆ? ಹಾರ್ಮೋನ್ಸ್ ಕೊಟ್ಟೆ ಗ್ರೋ ಮಾಡಿಸ್ತಾರೆ. ಅಷ್ಟು ಹಾರ್ಮೋನ್ಸ್ ನಿಮ್ ಬಾಡಿಗೆ ಹೋದ್ಮೇಲೆ ನಿಮ್ಗೆ ಬೇಕಾಗುವಂತ ಚೇಂಜಸ್ ಆಗೇ ಆಗುತ್ತೆ. ಬೇಕಾ ಬೇಡವಾ ಆ ಚೇಂಜಸ್ ಆಗುತ್ತೆ. PCO ಬರುತ್ತೆ, ಎಂಡೋಮೆಟ್ರಿಯೋಸಿಸ್ ಬರುತ್ತೆ, ಬೇಗ ಅರ್ಲಿ ಪ್ಯೂಬರ್ಟಿ, ಮೆನಾರ್ಕಿನೂ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಹಾರ್ಮೋನ್ಸ್, ಸ್ಟಿರಾಯ್ಡ್ಸ್ ಇರುವಂಥದ್ದು, ಪ್ರಿಸರ್ವೇಟಿವ್ಸ್ ಇರುವಂಥದ್ದು, ಪ್ಯಾಕ್ಡ್ ಫುಡ್, ಅದನ್ನೆಲ್ಲ ಆದಷ್ಟು ಸ್ವಲ್ಪನಾದ್ರೂ ಅವರು ಪ್ಯೂಬರ್ಟಿ ಋತುಮತಿ ಆಗೋ ತನಕನಾದ್ರೂ ಪ್ರಿವೆಂಟ್ ಮಾಡಿ. ಈ ಅಡಿಕ್ಷನ್ಸ್, ಮೊಬೈಲ್ ಇರ್ಬೋದು, ಫುಡ್ ಇರ್ಬೋದು, ಅದನ್ನ ಕಡಿಮೆ ಮಾಡಿ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡಬೇಕು. ಯಾವ್ದಕ್ಕಾದ್ರೂ ಸ್ಪೋರ್ಟ್ಸಿಗೆ ಸೇರಿಸ್ರಿ. ಈಗ ಅಕ್ಕಪಕ್ಕ ಮನೆಯವ್ರ ಜೊತೆಗೆ ರೋಡಿನಲ್ಲಿ ಆಟ ಆಡುವಂಥದ್ದು, ಎಲ್ಲೋ ಒಂದು ಆಟದ ಕಡೆಗೆ ಗಮನ ಕೊಡ್ಬೇಕು, ಚಟುವಟಿಕೆಗೆ. ಮತ್ತೆ ಒಂದು ಈಗಿನ ಮಕ್ಕಳಿಗೆ ಸ್ಟ್ರೆಸ್ ನ ತಗೊಳ್ಳುವಂತ ಇದು ಕಡಿಮೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅವರು ಆಟದಲ್ಲಿ ಇಲ್ಲ, ಯಾವಾಗ್ಲೂ ಓದ್ಬೇಕು, ಅವರು ಫಸ್ಟ್ ರ್ಯಾಂಕ್ ಬರ್ಬೇಕು. ಆ ಒತ್ತಡದಲ್ಲಿ ನಮ್ಮ ಬ್ರೈನ್ ಬೇಗ ಅದಕ್ಕೆ ತಕ್ಕವಾಗಿ ಅದು ಏನಂತಾರೆ ರೆಸ್ಪಾನ್ಸ್ ಮಾಡುತ್ತೆ. ಇದೆಲ್ಲ ರೀಸನ್ಸ್ ನ ನಾವು ತುಂಬಾ ಸಣ್ಣ ಅನ್ಸಿದ್ರು ಇದು ಬಹಳ ಸೀರಿಯಸ್ ಇಶ್ಯೂ. ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ಬಾಡಿ ಹೀಟ್ ಆಗಿದ್ದು ಕೂಡ ಅವ್ರಿಗೆ ಅದಕ್ಕೆ ಹೀಟ್ ಕೋಲ್ಡ್ ಅಂದ್ರೆ ಇದೇನೆ ನಾನು ಹೇಳಿದ್ನಲ್ಲ, ನೀವೇ ನೋಡ್ತಾ ಇದೀರ, ನೀವು ಖಾರ, ಮಸಾಲೆ, ಚಿಕನ್ ಎಲ್ಲ ತಿನ್ನಿ, ನಿಮ್ದು ಏನ್ ಆಗತ್ತೆ ಅಂತ ಫೀಲ್ ಆಗುತ್ತೆ. ಒಂದು ಒಳ್ಳೆ ಊಟ ಮಾಡಿ ನೀವು ಎಷ್ಟು ಲೈಟ್ ಆಗಿ ಹೇಗಿರ್ತೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಹೀಟ್ ಕೋಲ್ಡ್ ಅಂತ ಏನಿಲ್ಲ, ಒಳ್ಳೆಯದು ಕೆಟ್ಟದಂತ ಅಷ್ಟೇ ಫುಡ್ ಸ್ಟೈಲ್. ಹೌದು. ಎಸ್, ಇದನ್ನ ಪ್ರತಿಯೊಬ್ಬರು ತಾಯಂದ್ರು ಅರ್ಥ ಮಾಡ್ಕೊಂಡು ಅವ್ರ ಮಕ್ಳ ಬಗ್ಗೆ ಕೇರ್ ಮಾಡಿದ್ರೆ ಇಲ್ಲ 1-2 ವರ್ಷ ಇದ್ ಮಾಡ್ಬೋದು. ಮತ್ತೆ ಈಗ ಕೋರಲ್ ಅಡ್ವಾನ್ಸ್ಡ್ ಫರ್ಟಿಲಿಟಿ ಮತ್ತೆ ವುಮೆನ್ ಕೇರ್ ಇದು, ಹಾಗಾಗಿ ಬೇರೆ ಏನೆಲ್ಲ ಒಂದು ಹೆಣ್ಮಕ್ಳಿಗೆ ಟ್ರೀಟ್ಮೆಂಟ್ ಇಲ್ಲಿ ಅವೈಲೇಬಲ್ ಇದೆ ಸರ್ ವುಮೆನ್ಸ್ ಕೇರ್ ಅಲ್ಲಿ? ನಂದು ಮೊದ್ಲಿಂದನೂ ಪ್ರಿವೆಂಟಿವ್ ಮೆಡಿಸಿನ್ ಅಂದ್ರೆ ನಿಮ್ಗೆ ಆಗಕ್ ಮುಂಚೆನೆ ಪ್ರಿವೆನ್ಷನ್ ಮಾಡುವಂಥದ್ದು. ನಾನು ಆಗ್ಲೇ ಹೇಳಿದ್ನಲ್ಲ, ಆದ್ಮೇಲೆ ಯಾಕೆ ಹೀಗಾಯ್ತು ಅಂತ ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಮೊದಲಿಂದಾನೆ, ಮೊದಲನೇ ವರ್ಷ, ಮೊದಲನೇ ದಿನದಿಂದಾನೇ ನಾವು ಹೀಗಿರ್ಬೇಕು ಅಂತ ನೋಡ್ಬೇಕು. ಮತ್ತೆ ಹಾಗೆ ಪ್ಯೂಬರ್ಟಿ ಆದ್ಮೇಲೆ ಒಂದು ಕೆಲವೊಂದು ಕೇರ್ ಅಥವಾ ಒಂದು ಎಜುಕೇಶನ್ ತಾಯಿ ತಂದೆ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ ಆ ಹೆಣ್ಮಕ್ಳಿಗೆ ಕೊಡ್ಬೇಕು. ಹೈಜೀನ್ ಹೇಗೆ ಮೇಂಟೈನ್ ಮಾಡ್ಬೇಕು, ಹೇಗೆ ವಾಶ್ ಮಾಡ್ಕೋಬೇಕು, ಹೇಗೆ ಡ್ರೈ ಇರಬೇಕು, ಎಲ್ಲ ಅದನ್ನ ನಾವು ಕೊಡ್ಲೇಬೇಕು. ಎಷ್ಟು ಚೇಂಜ್ ಮಾಡ್ಬೇಕು ಒಂದು ಮಕ್ಳಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ವಿಮೆನ್ಸ್ ಕೇರ್ ಅನ್ನೋದನ್ನ ಸ್ಟ್ರೆಸ್ ಮಾಡಿ ಆಡ್ ಮಾಡಿರುವಂಥದ್ದು. ಎರಡನೇದು, ಒಂದು ಹೆಣ್ಣಿಗೆ ಡೆಲಿವರಿ ಆದ್ಮೇಲೆ ಅವ್ರದ್ದು ಆರೋಗ್ಯನ ಮರ್ತು ಬಿಡ್ತಾರೆ. ಏನಾಗ್ತಾ ಇದೆ ಅಂತ ಅವರಿಗೆ ಗೊತ್ತಿರಲ್ಲ. ಸೊ ಅವರು ಈಗಾಗ್ಲೇ ನಾನು ಆಗ್ಲೇ ಹೇಳಿದಾಗೆ 30 years 40 yearsಗೆ ನಾವು ಎಷ್ಟೊಂದು ಡಿಸೀಸಸ್ ನ ನೋಡ್ತಾ ಇದ್ದೀವಿ. ಮಧ್ಯೆ 2-3 ವರ್ಷಕ್ಕಾದ್ರೂ ಬಂದು ಅವರು ಸಂಪೂರ್ಣ ಆರೋಗ್ಯ ಹಾಗೂ ಕ್ಯಾನ್ಸರ್ ಸ್ಕ್ರೀನಿಂಗ್, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಮಾಡಿಸ್ಕೊಂಡು ಎಲ್ಲ ನಾವು ಕೆಲವೊಂದು ಟೆಸ್ಟ್ ಏನ್ ಹೇಳ್ತೀವಿ ಅದನ್ನ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ನಾವು ಅವ್ರಿಗೆ ಏನಾದ್ರು ತೊಂದರೆ ಇದ್ರೆ ಹೇಳ್ತೀವಿ, ಏನು ಅದೆಲ್ಲ ಮಾಡಿಸ್ಕೊತಾ ಇದ್ರೆ ಬೇರೆ ಏನು ತೊಂದರೆ ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೊಬಹುದು. ಈಗ ಎಲ್ಲರಿಗೂ ವಿಟಮಿನ್ D3 ಕಡಿಮೆ ಆಗ್ತಾ ಇದೆ, ಬ್ಯಾಕ್ ಪೇನ್ ಬರ್ತಾ ಇದೆ, ಕೆಲವುದೇ ಒಂದು ಆಹಾರ ಶೈಲಿಗೆ ಅವರು ಸ್ಟಿಕ್ ಆಗ್ಬಿಟ್ಟು ಎಷ್ಟೊಂದು ಡಿಫಿಷಿಯನ್ಸೀಸ್ ಆಗ್ತಾ ಇದೆ. ಅದನ್ನೆಲ್ಲ ನಾವು ನೋಡ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಇರ್ಬೋದು ಅಥವಾ ಅವ್ರದ್ದು ಹೆಲ್ತ್ ಇರ್ಬೋದು. ಕೆಲವೊಂದು ಬಿಳಿ ಬಟ್ಟೆ ಆಗ್ತಾ ಇರುತ್ತೆ, ಅವ್ರು ಯೋಚನೆ ಮಾಡ್ತಾ ಇರೋದಿಲ್ಲ, ಇನ್ಫೆಕ್ಷನ್ ಆಗಿ ಕೊನೆಗೆ ಲಾಸ್ಟ್ ಸ್ಟೇಜಲ್ಲಿ ಎಲ್ಲ ಒಳಗೆಲ್ಲ ಹೊಟ್ಟೆ ಒಳಗೆಲ್ಲ ಪೆಲ್ವಿಕ್ ಇನ್ಫ್ಲಮೇಟರಿ PID ಆದ್ಮೇಲೆ ಬಂದಾಗ ನಾವು ಸಡನ್ ಆಗಿ ದೊಡ್ಡ ಇದಕ್ಕೆ ಹೋಗ್ಬೇಕು. ಅದಕ್ಕೆ ಮೊದ್ಲೇನೆ ಬಂದ್ರೆ ನಾವು ಅದನ್ನ ಫಸ್ಟ್ ಸ್ಟೆಪ್ ಅಲ್ಲೇ ಟ್ರೀಟ್ಮೆಂಟ್ ಸಣ್ಣದಿದ್ದಾಗ್ಲೇ ಅಥವಾ ಅದ್ರ ಮೊದ್ಲೇ ನಾವು ಹೀಗೆ ಹೇಳಿದ್ನಲ್ಲ, ಎಜುಕೇಶನ್ ಮೂಲಕನೇ ಅದು ಆಗದೆ ಇರುವಾಗೆ ನೋಡ್ಕೋಬಹುದು. ಕ್ಯಾನ್ಸರ್ ಇದ್ರು ಫಸ್ಟ್ ಸ್ಟೆಪ್ ಅಲ್ಲೇನೆ ನಾವು ಫಸ್ಟ್ ಸ್ಟೇಜ್ ಅಲ್ಲೇನೆ ಅದನ್ನ ಪ್ರಿವೆಂಟ್ ಅಂದ್ರೆ ನೋಡಿದ್ರೆ
ಟ್ರೀಟ್ಮೆಂಟ್ ಈಸಿ ಇರುತ್ತೆ. ನಮ್ಮ ಹೆಣ್ಮಕ್ಳಿಗೆ ಯಾವ್ಯಾವ ತರ ಎಲ್ಲ ಟೆಸ್ಟ್ ಸಿಗುತ್ತೆ ಮ್ಯಾಮ್? ಈಗ ಕ್ಯಾನ್ಸರ್ ಟೆಸ್ಟ್ ಅಂತ ಹೇಳಿದ್ರೆ ಯಾವಾಗ್ಲೂ 3-4 ಸ್ಟೇಜ್ ಹೋದ್ಮೇಲೆ ಅವರು ಸಂಕಟ ಪಡೋ ಬದಲು ಈಗ ಅವರು ಈಗ ನೋಡ್ತಾ ಇದಾರೆ ಅನ್ಕೊಳ್ಳಿ, ಈಗ ಅವ್ರು ಯಾವ ರೀತಿ ಬಂದು ಈಗ ಸುಮ್ನೆ ಒಂದು ಡೌಟ್ ಮೇಲೆ ಕೂಡ ಬಂದು ತಗೋಬೋದಾ?